ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ, ಬಡವರಿಗೆ ಸಿಗುವುದೇ ಸರಿಯಾದ ಚಿಕಿತ್ಸೆ. ಗ್ರಾಮೀಣ ಭಾಗದ ಬಡವರು ತುರ್ತು ಸಂದರ್ಭಗಳ ಸಮಯದಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಪಡೆಯಲು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ನೆಚ್ಚಿಕೊಂಡು ಬರುತ್ತಾರೆ. ಆದರೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡಲು ಕೆಲ ಮುಖ್ಯ ವೈದ್ಯರು ಇಲ್ಲದ ಕಾರಣದಿಂದ ಚಿಕಿತ್ಸೆಗೆಂದು ಬರುವ ನೂರಾರು ರೋಗಿಗಳನ್ನು ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳು ಆಸ್ಪತ್ರೆ ಹೊರಗಿನಿಂದಲೇ ಜಿಲ್ಲಾಸ್ಪತ್ರೆಗೆ ಕಳಿಸುವಂತಹ ದುಸ್ಥಿತಿ ಬಂದೊದಗಿದೆ. ಸುಮಾರು 3 ವರ್ಷಗಳಿಂದ ತಾಲೂಕು ಆಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯರು, ಅರವಳಿಕೆ ತಜ್ಞರು, ತುರ್ತು ಚಿಕಿತ್ಸಾ ವೈದ್ಯರು, ಚರ್ಮರೋಗ ವೈದ್ಯರು ಇಲ್ಲದ ಕಾರಣ ಆಸ್ಪತ್ರೆಗೆ ಬರುವ ರೋಗಿಗಳು ಚಿಕಿತ್ಸೆಗಾಗಿ ಪರದಾಡುವಂತಾಗಿದೆ. ಆಪರೇಷನ್ಗೆ ಬರುವ ರೋಗಿಗಳಿಗೆ ಅರವಳಿಕೆ ನೀಡಬೇಕಾದರೆ ಬೇರೆ ತಾಲೂಕಿನಿಂದ ವೈದ್ಯರನ್ನು ಕರೆಸಬೇಕು. ಆ ವೈದ್ಯರು ಬಾರದೆ ಹೋದರೆ ಇಡೀ ದಿನ ಕಾಯಬೇಕು. ಇಲ್ಲದೆ ಹೋದರೆ ಜಿಲ್ಲಾಸ್ಪತ್ರೆಯತ್ತ ಅಥವಾ ಖಾಸಗಿ ಆಸ್ಪತ್ರೆಗಳತ್ರ ಮುಖ ಮಾಡಬೇಕು. ಕಣ್ಣಿನ ತಜ್ಞರು, ಚರ್ಮರೋಗ ತಜ್ಞರು, ತುರ್ತು ಚಿಕಿತ್ಸಾ ವೈದ್ಯರು ಇಲ್ಲದಿರುವುದನ್ನೇ ನೆಪ ಮಾಡಿಕೊಂಡಿರುವ ಇಲ್ಲಿನ ಸಿಬ್ಬಂದಿಗಳು ಹಾಗೂ ಕೆಲ ವೈದ್ಯರು ಆಸ್ಪತ್ರೆಗೆ ಬರುವ ರೋಗಿಗಳ ಸಮಸ್ಯೆ ಏನು ಎಂದು ಕೇಳುವ ಮೊದಲೇ ಇಲ್ಲಿ ಆಗಲ್ಲ, ಜಿಲ್ಲಾಸ್ಪತ್ರೆಗೆ ಹೋಗಿ ಎಂದು ಚೀಟಿ ಬರೆದುಕೊಟ್ಟು ಕೈ ತೊಳೆದುಕೊಳ್ಳುತ್ತಾರೆ. ಸದ್ಯ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ 8 ಮಂದಿ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ಕೆಲವರಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿದ್ದು, ಇದರಿಂದಾಗಿ ನಮಗೂ ಒತ್ತಡ ಹೆಚ್ಚಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ವೈದ್ಯರು. ಹಾಗಾದರೆ ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ವ್ಯವಸ್ಥೆ ಕುರಿತು ಇಲ್ಲಿನ ನಾಗರಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ ಅಂತ ಹೇಳ್ತಾರೆ, ಏನಾಗಿದೆ ಇಲ್ಲಿ? ಚಳ್ಳಕೆರೆ ತಾಲೂಕಲ್ಲಿ ಸಾರ್ವಜನಿಕವಾಗಿ ಭಾಳಷ್ಟು ಚರ್ಮ ಡಾಕ್ಟ್ರು ಇಲ್ಲ ಮತ್ತು ಕಣ್ಣಿನ ಡಾಕ್ಟ್ರು ಇಲ್ಲ. ಭಾಳಷ್ಟು ಮುಂಚೆ ಎಲ್ಲ ಭಾಳ ಚೆನ್ನಾಗಿ ನಡೀತಿತ್ತು. ಈಗಿನ ಒಂದು ಸರ್ಕಾರದಲ್ಲಿ ಜಿಲ್ಲಾ ಮಂತ್ರಿ ಆಗಲಿ, ನಮ್ಮ ಅಭಿವೃದ್ಧಿ ಶಾಸಕರಾಗಲಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಯಾಕನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಆ ಬಿಟ್ಟಿ ಭಾಗ್ಯಗಳ ಕೂಡ ಒಂದು ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ಮತ್ತು ಜಿಲ್ಲಾ ಮಂತ್ರಿ ಡಿ ಸುಧಾಕರ್ ಇದೇ ತಾಲೂಕಾಗಿರೋದ್ರಿಂದ ಜಿಲ್ಲಾ ಮಂತ್ರಿ ಪ್ರತಿ ವಾರದಲ್ಲಿ 3 ದಿವಸ ಇಲ್ಲೇ ಇರ್ತಾರೆ. ಅದನ್ನು ಹೆಚ್ಚಿನ ಒಂದು ಗಮನ ಕೊಟ್ಟರೆ ಜನ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ಸಾರ್ವಜನಿಕವಾಗಿ ನಾನು ಅವರಲ್ಲಿ ಕೇಳ್ಕೊಂಡೆ. ಭಾಳ ಸಮಸ್ಯೆ ಆಗಿದೆ. ಇದು ಜ್ವಲಂತ ಸಮಸ್ಯೆ ಆಗಿ ಮುಂದಿನ ಒಂದು ದಿನಗಳಲ್ಲಿ ಜನಗಳು ತೀರ್ಮಾನ ಯಾವ ಕಡೆ ಹೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕಿಂತ ಆರೋಗ್ಯದ ಕಡೆ ಹೆಚ್ಚಿನ ಒತ್ತು ಕೊಡಬೇಕಂತಂದು ತಮ್ಮಲ್ಲಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ನಾನು. ಯಾಕಂದರೆ ಸುಮಾರು ಸಾರಿ ನಾನು ದಿವಸಕ್ಕೆ 2 ಸಾರಿ 3 ಸಾರಿ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದೀನಿ. ಕೊಟ್ಟರೆ ಜನರ ಸಮಸ್ಯೆನ ಕೇಳೋರು ಇಲ್ದಂಗೆ ಆಗಿದ್ದಾರೆ. ಅಲ್ಲಿ ಭಾಳಷ್ಟು ಸಮಸ್ಯೆಗಳು ಇದ್ದಾವೆ. ಇದನ್ನು ನಾವು ಶಾಸಕರಾಗಲಿ ಸಚಿವರಾಗಲಿ ಇದನ್ನು ಗಮನ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಭಾಳಷ್ಟು ಗಮನ ಕೊಟ್ಟಿದ್ದೀನಿ. ಹೊರಗಡೆ ಕಳಿಸ್ಕೊಡ್ತಾ ಇದ್ದಾರೆ. ಯಾಕಂತ ನಾನು ಅರ್ಥ ಆಗ್ತಾ ಇಲ್ಲ. ಅದು ಏನು ಕಮಿಟ್ಮೆಂಟ್ ಅಂತ ಇದುವರೆಗೂ ಯಾರನ್ನು ಬಿಟ್ಕೊಡ್ತಾ ಇಲ್ಲ. ಇದನ್ನು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದಾಗುತ್ತೆ. ಸಾರ್ವಜನಿಕವಾಗಿ ಆರೋಗ್ಯದ ಕಡೆಗೆ ಹೆಚ್ಚಿಗೆ ಒತ್ತು ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ನಿಮ್ಮ ಹೆಸರು?